ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ಒಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಇವತ್ತು ನಾನು ಆಲೂಗಡ್ಡೆ ಪಲ್ಯನ ಮಾಡೋದನ್ನು ತೋರಿಸ್ತೀನಿ. ಇದೇನೆಂದರೆ ಮಸಾಲೆ ದೋಸೆಗೆ ಮಾಡಿಸಿದಂಥ ಒಂದು ಪಲ್ಯ ಅಂತಲೇ ಹೇಳ್ಬೋದು. ಹಾಗೆ ಈ ಪಲ್ಯನ ಬಳಸ್ಕೊಂಡು ನೀವು ಬೋಂಡ ಕೂಡ ಮಾಡ್ಕೋಬೋದು. ಅದು ಕೂಡ ತುಂಬ ರುಚಿಯಾಗಿರುತ್ತೆ. ನೀವು ಬೆಳಗ್ಗೆ ದೋಸೆಗೆ ಈ ಪಲ್ಯನ ಮಾಡಿದ್ರೆ ಸಂಜೆ ಬೋಂಡ ಮಾಡ್ಕೊಂಡು ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ ಇದು. ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನಾನು ಒಂದು ಪಾತ್ರೆನ ಕಾಯಕ್ಕಿಟ್ಟಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಕಾದಾದಮೇಲೆ ಈಗ ಇದಕ್ಕೆ ನಾನು ಜೀರಿಗೆ ಮತ್ತು ಸಾಸಿವೆ ಎರಡೂ ಹಾಕ್ತೀನಿ. ಎರಡು ಚೆನ್ನಾಗಿ ಫ್ರೈ ಆದಮೇಲೆ ಚಟಪಟ ಅಂದ ತಕ್ಷಣ ಇದಕ್ಕೆ ಕರಿಬೇವನ್ನು ಸೇರಿಸ್ತೀನಿ. ಈ ಪಲ್ಯನ ಒಂದು ಸಾರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ನನಗೆ ಹೇಗಿದೆ ಅಂತ. ಹಾಗೆ ಇಲ್ಲಿ ಕರಿಬೇವು ಕೂಡ ಫ್ರೈ ಆದಮೇಲೆ ಇಲ್ಲಿ ನಾನು ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಉದ್ದುದ್ದಕ್ಕೆ ಹೆಚ್ಚ್ತಾ ಇಲ್ಲ. ನಿಮಗೆ ಉದ್ದಕ್ಕೆ ಬೇಕು ಅಂದರೆ ನೀವು ಉದ್ದಕ್ಕೆ ಹೆಚ್ಕೋಬೋದು. ಹಾಗೆ ಇಲ್ಲಿ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಈ ಹಸಿಮೆಣಸಿನ್ಕಾಯಿಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡನ್ನೂ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಪೂರ್ತಿ ಪೇಸ್ಟ್ ಆಗಬಾರ್ದು, ಸ್ವಲ್ಪ ತರಿಯಾಗಿರಬೇಕು. ಇದಿಷ್ಟು ಚೆನ್ನಾಗಿ ಬೆಂದ ಮೇಲೆ ಈಗ ಇದಕ್ಕೆ ಅರಿಶಿಣ ಹಾಗೆ ಒಂದು ಸ್ವಲ್ಪ ಉಪ್ಪು ಎರಡೂ ಹಾಕಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣನ್ನು ಒಂದು 2 ಸ್ಪೂನು ಅಥವಾ 1 ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ನಾನು ಮನೆಯಲ್ಲಿ ಬೆಳೆದಿರುವಂಥ ನಿಂಬೆಹಣ್ಣು. ಈ ಸರಿ ನಾನು ಜಾಸ್ತಿ ನಿಂಬೆಹಣ್ಣನ್ನು ಖರೀದಿ ಮಾಡಿಲ್ಲ, ಆದಷ್ಟು ಮನೆಯಲ್ಲಿರೋದೇ ಸರಿ ಹೋಗಿದೆ ನನಗೆ. ನೋಡಿ, ಇದನ್ನು ಚೆನ್ನಾಗಿ ಹಿಂಡ್ಬಿಟ್ಟು ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಸಕ್ಕರೆನ ಹಾಕ್ತಾಯಿದ್ದೀನಿ ನಾನು. ಸಕ್ಕರೆ ಆಪ್ಷನಲ್ಲು, ನಿಮಗೆ ಬೇಕು ಅಂತ ಅನಿಸಿದ್ರೆ ನೀವು ಹಾಕ್ಕೋಬಹುದು. ಆಮೇಲೆ ಇದಕ್ಕೆ ನಾನು ಆಲೂಗಡ್ಡೆನ ಕುದಿಸಿ ಇಟ್ಕೊಂಡಿದ್ದೆ, ಅದನ್ನು ಈ ಥರ ಕೈಯಿಂದ ಹಿಚಕ್ಬಿಟ್ಟು ಹಾಕಿ. ಹೆಚ್ಚಿ ಹಾಕಕ್ಕೆ ಹೋಗಬೇಡಿ, ಆದಷ್ಟು ಕೈಯಿಂದನೇ ಈ ರೀತಿ ಮಾಡಿ ಹಾಕಿ. ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾನು ಎಲ್ಲನೂ ಈ ರೀತಿಯಾಗಿ ಮಾಡಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡಿ. ಎಲ್ಲ ಒಗ್ಗರಣೆ ಆಲೂಗಡ್ಡೆಗೆ ಸೇರಬೇಕು, ಆ ರೀತಿಯಾಗಿ ನೀವು ಇದನ್ನು ಮಾಡ್ಕೋಬೇಕಾಗತ್ತೆ. 1-2 ನಿಮಿಷ ಇದನ್ನು ಎಲ್ಲ ಚೆನ್ನಾಗಿ ಸೇರಿಸ್ಬಿಟ್ಟು ಒಂದು ನಿಮಿಷನಾದರೂ ಇದನ್ನು ಒಲೆ ಮೇಲೆ ಇಡಿ. ಒಂದು ಸಣ್ಣ ಫ್ಲೇಮಲ್ಲಿ ಇದನ್ನು ಒಲೆ ಮೇಲೆ ಇಡಿ. ಚೆನ್ನಾಗಿ ಕುಕ್ ಆಗುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಆಲೂಗಡ್ಡೆಗೆ ಸೇರಿಕೊಳ್ಳುತ್ತೆ. ಆವಾಗ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ. ನಾವೇನು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ವಲ್ಲ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿರೋದು, ಅದೇ ಇದಕ್ಕೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಯಾವುದೇ ಥರ ಮಸಾಲೆ ಇಲ್ಲದೆ ಪಲ್ಯ ರೆಡಿಯಾಗುತ್ತೆ. ಬೋಂಡ ಕೂಡ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ. ಇದು ಒಂದು ಸಾರಿ ಟ್ರೈ ಮಾಡಿ ಹೇಳಿ ನನಗೆ ಹೇಗಿದೆ ಅಂತ. ಪಲ್ಯ ಎಲ್ಲ ಆದಮೇಲೆ ನಾನಿಲ್ಲಿ ದೋಸೆ ಹಾಕ್ಕೊಂಡಿದ್ದೆ. ಈ ದೋಸೆಗೆ ಈ ಪಲ್ಯ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ರಾಗಿ ದೋಸೆ ಇದನ್ನು ನಾನು ವಿಡಿಯೋ ಹಾಕಿದ್ದೀನಿ, ರಾಗಿ ದೋಸೆ ಯಾವ ರೀತಿ ಮಾಡೋದು ಅಂತ. ಅಕ್ಕಿನ ಬಳಸ್ದೇ ರಾಗಿ ಹಿಟ್ಟಿಂದ ರಾಗಿ ದೋಸೆನ ಮಾಡ್ಬೋದು, ತುಂಬ ರುಚಿಯಾಗುತ್ತೆ. ಹಾಗೆ ಕಾಯಿ ಚಟ್ನಿ ಕೂಡ ಮಾಡಿದ್ದೆ, ಅದನ್ನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನಾನು. ಈಗಾಗಲೇ ಒಂದು ಸಾರಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಹಾಗಾಗಿ ತುಂಬ ರುಚಿಯಾಗಿರುತ್ತೆ. ಇದಿಷ್ಟು ಆದಮೇಲೆ ಸಂಜೆ ನನ್ನ ಮಗಳು ಸ್ಕೂಲಿಂದ ಬರೋಷ್ಟೊತ್ತಿಗೆ ಅವಳು ಪಾನಿಪುರಿ ಮಾಡು ಅಂತ ಹೇಳಿದ್ಲು. ಹಾಗಾಗಿ ಇವತ್ತು ಅವಳು ಕೂಡ ತಿಂತಾಳೆ, ನಾವು ಕೂಡ ತಿನ್ನೋಣ ಅಂತ ಹೇಳಿ ಮನೆಯಲ್ಲೇ ರೆಡಿ ಮಾಡ್ತಾಯಿದ್ದೀನಿ. ನನಗೆ ದೊಡ್ಡ ಆಲೂಗಡ್ಡೆ ಸಿಗಲಿಲ್ಲ, ಹೀಗಾಗಿ ಬೇಬಿ ಆಲೂಗಡ್ಡೆನ ತರಿಸಿದ್ದೆ ನಾನು. ಅದಕ್ಕೇ ಉಪ್ಪು, ಸಕ್ಕರೆ ಎಲ್ಲನೂ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಆದಷ್ಟು ಚೆನ್ನಾಗಿ ಕುದ್ದಿರಬೇಕು, ಅಂದ್ರೇ ಪಾನಿಪುರಿಗೆ ತುಂಬ ಚೆನ್ನಾಗಿರುತ್ತೆ. ಸಕ್ಕರೆ, ಉಪ್ಪು, ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕಬೇಕು. ಆಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿನೂ ಇದಕ್ಕೆ ಸೇರಿಸ್ಕೋಬೇಕು. ಕೊತ್ತಂಬರಿ ಇದ್ದರೆ ಕೊತ್ತಂಬರಿ, ಉಳ್ಳಾಗಡ್ಡಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಆಲೂಗಡ್ಡೆ ಚೆನ್ನಾಗಿ ಕುದ್ದಿರುತ್ತಲ್ಲ ಅಷ್ಟು ಚೆನ್ನಾಗಿ ರೆಡಿಯಾಗುತ್ತೆ ಇದು. ನೋಡಿ, ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿವೆಲ್ಲ ನಾನು ಮನೆಯಲ್ಲೇ ಇದ್ದಿದ್ರಲ್ಲೇ ನಾನು ರೆಡಿ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಇದಕ್ಕೆ ಕಪ್ಪುಪ್ಪು ಕೂಡ ಹಾಕ್ಕೋಬೋದು. ನಾನಿವತ್ತು ಆ್ಯಡ್ ಮಾಡ್ತಾ ಇಲ್ಲ, ಯಾಕಂದರೆ ನಾನು ಉಪ್ಪು ಹಾಕಬೇಕಾದ್ರೆ ನಾರ್ಮಲ್ ಉಪ್ಪೇ ಸ್ವಲ್ಪ ಜಾಸ್ತಿ ಬಿತ್ತು, ಹೀಗಾಗಿ ನಾನು ಮತ್ತೆ ಅದಕ್ಕೆ ಉಪ್ಪನ್ನು ಸೇರಿಸ್ತಾ ಇಲ್ಲ. ಹಾಗೆ ಇಲ್ಲಿ ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಬೇಕು ಅಂದರೆ ಅದನ್ನು ಕೂಡ ಸೇರಿಸ್ಕೋಬೋದು. ನಾನು ನನ್ನ ಮಗಳಿಗೆ ಮಾಡ್ತಾ ಇರೋದ್ರಿಂದ ಹಸಿಮೆಣಸಿನ್ಕಾಯಿನ ಇಲ್ಲಿ ಸೇರಿಸ್ತಾ ಇಲ್ಲ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಹುಳಿನ ಹಾಕ್ತಾಯಿದ್ದೀನಿ.
ಇದಕ್ಕೇನಂದರೆ ನಾನು ನಿಂಬೆಹಣ್ಣನ್ನು ಸೇರಿಸಿದೆ. ನೀವು ಬೇಕು ಅಂದರೆ ಚಾಟ್ ಮಸಾಲ ಹಾಕ್ಕೊಂಡ್ರೆ ನಿಂಬೆಹಣ್ಣು ಅವಶ್ಯಕತೆ ಬೀಳಲ್ಲ. ನಾನು ಚಾಟ್ ಮಸಾಲ ಇಲ್ಲಿ ಸೇರಿಸಿಲ್ಲ. ಇಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಡ್ತೀನಿ ನಾನು. ನೋಡಿ, ಪ್ರತಿಯೊಂದೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಉಪ್ಪು, ಖಾರ, ಹುಳಿ ಎಲ್ಲದಕ್ಕೂ ಸೇರ್ಕೋಬೇಕು. ಆ ರೀತಿಯಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಉಳ್ಳಾಗಡ್ಡಿ ಕೂಡ ಹಾಕಬೇಕು. ನಾನು ಹೆಚ್ಚಿರಲಿಲ್ಲ, ಹಾಗಾಗಿ ಮೊದಲು ಇದನ್ನು ಕಲಸೋಣ ಅಂತ ಹೇಳಿ ಇದಕ್ಕೆ ಕಲಿಸ್ತಾ ಇದ್ದೀನಿ ನಾನು. ನನ್ನ ಮಗಳಿಗೆ ಏನಂದರೆ ಅವಳು ದಹಿ ಪೂರಿ ತಿಂತಾಳೆ. ಮನೆಯಲ್ಲಿ ತಿನ್ನೋದಾದರೆ ದಹಿ ಪೂರಿ ತಿಂತಾಳೆ. ಆಮೇಲೆ ಸ್ವಲ್ಪ ಸಪ್ಪೆ ಪೂರಿ ತಿಂತಾಳೆ. ಹೊರಗಡೆ ಹೋದರೆ ಅವಳು ಸೂಖಾ ಪೂರಿ ತಿಂತಾಳೆ ಹೆಚ್ಚಾಗಿ. ನೋಡಿ, ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ ದಹಿ ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೇನಂದರೆ ಮೊಸರಿಗೆ 1.5 ಸ್ಪೂನ್ನಷ್ಟು ಸಕ್ಕರೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಬೀಟ್ ಮಾಡಿ ಇಡ್ತಾಯಿದ್ದೀನಿ. ಇದು ಸಕ್ಕರೆ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ದಹಿ ಪೂರಿಗೆ, ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ತಿನ್ನೋದಕ್ಕೆ. ಹಾಗಾಗಿ ಇದಕ್ಕೆ ಮಿಕ್ಸ್ ಮಾಡಿ ಎತ್ತಿಡ್ತೀನಿ. ಏನಂದರೆ ಈಗ ಮೊದಲು ನನ್ನ ಮಗಳಿಗೆ ಕೊಟ್ಟು ಬರ್ತೀನಿ. ಅವಳು ತುಂಬ ಹೊತ್ತಾಯಿತು, ಬೇಗ ಕೊಡು ಅಂತ ಹೇಳೋಕ್ಕೆ. ಹಾಗಾಗಿ ಇದಕ್ಕೆ ನಾನು ಉಳ್ಳಾಗಡ್ಡಿ ಹೆಚ್ಚಿರಲಿಲ್ಲಲ್ಲ, ನೆನಪಾಯಿತು. ಉಳ್ಳಾಗಡ್ಡಿ ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಆದಷ್ಟು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ. ದೊಡ್ಡ ಪೀಸ್ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟು. ಬಾಯಲ್ಲಿ ಜಾಸ್ತಿ ಸಿಕ್ಕರೆ ಇಷ್ಟ ಆಗಲ್ಲ. ಹಾಗಾಗಿ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಉಳ್ಳಾಗಡ್ಡಿನ ಇದಕ್ಕೆ ಸೇರಿಸ್ಕೋಬೋದು. ಇದು ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಹಾಕ್ಕೊಳ್ಳಿ, ಅದು ಇನ್ನೂ ಚೆನ್ನಾಗಿರುತ್ತೆ. ನಾನು ಇವತ್ತು ಕೊತ್ತಂಬರಿ ಇರಲಿಲ್ಲ, ಇದ್ದಿದ್ರಲ್ಲೇ ನಾನು ಮಾಡ್ತಾ ಇರೋದು. ನೋಡಿ, ಈಗ ಎಲ್ಲ ಉಳ್ಳಾಗಡ್ಡಿನೂ ಹೆಚ್ಚಾಯಿತು. ಈಗ ಇದಕ್ಕೆ ಈ ಆಲೂಗಡ್ಡೆ ಮಿಶ್ರಣಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇದು ಆಲೂಗಡ್ಡೆ ಫಿಲ್ಲಿಂಗು ರೆಡಿ ಆಗುತ್ತೆ. ಮನೆಯಲ್ಲಿ ಆದಷ್ಟು ಮನೆಯಲ್ಲಿ ಮಾಡ್ಕೊಂಡು ತಿನ್ನಬೇಕು. ಹೊರಗಡೆನೂ ತಿಂತೀವಿ, ಅವಳಿಗೂ ಕೂಡ ತಿನ್ನಿಸ್ತೀವಿ. ಆದರೆ ಏನಂದರೆ ಸ್ವಲ್ಪ ಕಡಿಮೆ, ಹೊರಗಡೆ ತಿನ್ನಿಸೋದು ಕಡಿಮೆ, ಮನೆಯಲ್ಲಿ ಮಾಡಿಕೊಡೋದೇ ಜಾಸ್ತಿ. ನಾನು ತಿಂಗಳಿಗೆ 1 ಸಾರಿ 2 ತಿಂಗಳಿಗೆ 1 ಸಾರಿ ಅವಳಿಗೆ ಹೊರಗಡೆ ತಿನ್ನಿಸ್ತೀನಿ. ಪೂರ್ತಿ ನಾವು ಹೊರಗಡೆ ತಿನ್ನಿಸಲ್ಲ ಅನ್ನಂಗೂ ಇಲ್ಲ. ಯಾಕಂದರೆ ಈಗಿನ ಮಕ್ಕಳೇನಂದರೆ ತುಂಬ ಗಲಾಟೆ ಮಾಡ್ತಾರೆ. ಆದರೆ ಅವಳು ನಾವು ಹೊರಗಡೆ ತಿನ್ನಿಸಲ್ಲಲ್ಲ, ಅವಳಿಗೂ ಗೊತ್ತು. ಹೀಗಾಗಿ ಮನೆಯಲ್ಲೇ ಕೇಳ್ತಾಳೆ, ಇಂಥದ್ದು ಮಾಡಿಕೊಡು ಅಂತ ಹೇಳಿ ನಾನು ಆವಾಗ ಮಾಡಿಕೊಡ್ತೀನಿ. ಬೆಳಗ್ಗೆನೇ ಇವತ್ತು ಹೇಳೋಗಿದ್ಲು ನನಗೆ, ಹಾಗಾಗಿ ಇವತ್ತು ರೆಡಿ ಮಾಡಿದ್ದು. ಈ ಥರ ಪುರಿ ತಂದಿಟ್ಟಿರ್ತೀನಿ, ಅದನ್ನು ಕರಿತೀನಿ ನಾನು ಅವಳಿಗೆ ಬೇಕು ಅಂತ ಅಂದಾಗ. ಅವಳಂತೂ ಭಾಳ ಖುಷಿಯಾಗಿದ್ಲು. ಈಗ ಇದಕ್ಕೇನಂದರೆ ಈ ಪುರಿಗೆ ಈ ಫಿಲ್ಲಿಂಗನ್ನು ಹಾಕಿಬಿಟ್ಟು ಸ್ವಲ್ಪ ಮೊಸರು ಹಾಕಿ ಕೊಟ್ಬಿಡ್ತೀನಿ. ನೀವು ಬೇಕು ಅಂದರೆ ಇದಕ್ಕೆ ಸೇವೆಲ್ಲ ಹಾಕ್ಕೊಂಡು ತಿನ್ಬೋದು. ಬಟ್ ಇವತ್ತು ಇರಲಿಲ್ಲ ನಮ್ಮ ಮನೆಯಲ್ಲಿ ಏನಂದರೆ ಇದ್ದಿದ್ರಲ್ಲೇ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಕೆಲವೊಂದು ಸಾರಿ ತಂದಿರ್ತೀವಿ, ಪ್ರಾಪರಾಗಿ ಪಾನಿಪುರಿ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿಯಾಗಿ ಮಾಡಿರ್ತೀನಿ. ನಿಮಗೆ ಹಿಂದಿನ ವಿಡಿಯೋಗಳಲ್ಲೂ ಕೂಡ ತೋರಿಸಿದ್ದೀನಿ. ಮನೆಯಲ್ಲಿ ಮಾಡೋದ್ರಿಂದ ಏನಂದರೆ ನಮ್ಗೆ ಏನು ಬೇಕು ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ನಾವು ಹಾಕ್ಕೊಂಡು ತಿನ್ಬೋದು. ಏನು ಬೇಕೋ ಅದನ್ನು ಮಾತ್ರ. ಕೆಲವೊಂದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ಮಸಾಲೆಗಳು ನಮಗೆ ಜಾಸ್ತಿ ಬೇಡ ಅಂದರೆ ಅದನ್ನು ಕೂಡ ಬಿಡ್ಬೋದು. ಮನೆಯಲ್ಲಿ ಮಾಡೋದ್ರಿಂದ ನಮ್ಗೆ ಹೇಗೆ ಬೇಕೋ ನಮ್ಮ ರುಚಿಗೆ ಅನುಸಾರವಾಗಿ ನಾವು ಮಾಡ್ಕೋಬೋದು. ಈಗ ನೋಡಿ, ಇದೆಲ್ಲ ಪುರಿನ ಈ ರೀತಿ ಒಡೆದ್ಬಿಟ್ಟು ಆಲೂಗಡ್ಡೆ ಫಿಲ್ಲಿಂಗನ್ನು ಇದಕ್ಕೆ ಸೇರಿಸ್ಕೊತೀನಿ ನಾನು. ನೋಡಿ, ಈಗ ಮೊಸರು ಕೂಡ ಅದು ಚೆನ್ನಾಗಿ ಮಿಕ್ಸ್ ಆಗಿದೆ. ನನ್ನ ಮಗಳಿಗೆ ಈ ರೀತಿ ಪುರಿ ಇತ್ತು ಅಂದರೆ ದಹಿ ಪುರಿ ತುಂಬಾ ಇಷ್ಟಪಟ್ಟು ತಿಂತಾಳೆ ಅವಳು. ಮನೆಯಲ್ಲೇ ಪುರಿ ಮಾಡ್ಬೋದು, ಆದರೆ ಕೆಲವೊಂದು ಸಾರಿ ಮಾಡೋಕ್ಕಾಗಲ್ಲ ಅಲ್ಲ ಅಂತ ಟೈಮಲ್ಲಿ ಈ ಪುರಿ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಒಂದು ಪ್ಯಾಕೆಟ್ ನೀವು ಮನೆಯಲ್ಲಿಟ್ಟರೆ ಯಾವಾಗಾದರೂ ಮಾಡಿಕೊಂಡು ತಿನ್ಬೋದು. ಒಂದು 5 ನಿಮಿಷದೊಳಗಡೆ ನಿಮಗೆ ಪುರಿ ಎಲ್ಲ ರೆಡಿಯಾಗಿಬಿಡುತ್ತೆ, ಎಷ್ಟು ಬೇಕೋ ಅಷ್ಟು. ಆದರೆ ಏನಂದರೆ ಈ ಪುರಿಗಿಂತ ನಾವು ಮಾಡಿರುವಂಥ ಪುರಿನೇ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನನಗೆ. ಎಮರ್ಜೆನ್ಸಿಗೆ ಇದು ಓಕೆ. ಅವಳ ಜೊತೆಗೆ ನಾವು ಒಂದು ಸ್ವಲ್ಪ ತಿಂತೀವಿ ಈ ರೀತಿಯಾಗಿ ಚಾಟ್ಸ್ ಎಲ್ಲ. ಇದಕ್ಕೆ ನೀವು ದಹಿ ಪುರಿಗೆ ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಎರಡೂ ಹಾಕ್ಕೋಬೋದು. ಬಟ್ ನನ್ನ ಮಗಳು ಇಷ್ಟಪಡಲ್ಲ, ಹಾಗಾಗಿ ನಾನು ಹಾಕಲ್ಲ. ಹೊರಗಡೆದಾದರೆ ಎಲ್ಲ ಹಾಕಿ ಕೊಟ್ಬಿಟ್ಟಿರ್ತಾರೆ.
ಈಗ ನೋಡಿ ಇದಕ್ಕೇನು ಫಿಲ್ ಮಾಡಿದ್ದೀವಲ್ಲ ಅದಕ್ಕೆ ಒಂದು ಸ್ವಲ್ಪನೇ ಮೊಸರು ಹಾಕ್ಬಿಟ್ಟು ಅವಳಿಗೆ ಕೊಡ್ತೀನಿ ನಾನು. ಹಾಕಿಟ್ರೆ ಈ ಒಂದು ಪುರಿ ಏನಾಗುತ್ತೆ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ನಾನು ಅವಳು ಯಾಕಂದರೆ ಒಂದು ತಿನ್ನಬೇಕಾದ್ರೇ ಅವಳು ತುಂಬ ಟೈಮ್ ತೊಗೊತಾಳೆ. ಹಂಗಾಗಿ ಒಂದಾದ್ಮೇಲೆ ಒಂದು ನಾನೇ ಹಾಕ್ಕೊಡ್ತೀನಿ ಅವಳಿಗೆ. ಇಲ್ಲಾಂದರೆ ಸ್ವಲ್ಪ ಏನಂದರೆ ಚೆಲ್ಲಾಡ್ಬಿಡ್ತಾಳೆ, ಅದಕ್ಕೋಸ್ಕರ. ಆಮೇಲೆ ಮೆತ್ತಗಾದರೆ ತಿನ್ನೋದಕ್ಕೂ ಬರೋದಿಲ್ಲ, ಅದು ಅಷ್ಟು ರುಚಿ ಕೂಡ ಅನಿಸೋದಿಲ್ಲ. ಅವಳು ನೋಡಿ ಎಷ್ಟು ಖುಷಿಯಾಗಿದ್ಲು ಅಂದರೆ ನಾನು ಹೇಗಿದೆ ಅಂತ ಕೇಳಿದ್ರೆ ಬೇಗ ರೆಸ್ಪಾನ್ಸೇ ಮಾಡಲಿಲ್ಲ ಅವಳು ನನಗೆ. ಯಾಕಂದರೆ ತುಂಬ ದಿನ ಆಗಿತ್ತು ನಾನು ಅವಳಿಗೆ ಪಾನಿಪುರಿ ಮಾಡಿಕೊಡ್ದೆ. ನಾನು ಕೂಡ ಒಂದು ಟೇಸ್ಟ್ ನೋಡಿದೆ ಹೇಗಿದೆ ಅಂತ ಹೇಳಿ. ಈಗ ಹೇಳಿಲ್ಲ ಅವಳು, ನಾನು ಎಷ್ಟೊತ್ತಾಯ್ತು ಕೇಳೋಕ್ಕೆ ಹೇಳಲೇ ಇಲ್ಲ. ಈಗ ನೋಡಿ ನಾನು ಇದಕ್ಕೆ ಪಾನಿ ಮಾಡ್ತಾಯಿದ್ದೀನಿ. ಪಾನಿಗೆ ನಾನಿಲ್ಲಿ ಗ್ರೀನ್ ಚಟ್ನಿನ ತೊಗೊಂಡಿದ್ದೀನಿ. ನಾನು ಗ್ರೀನ್ ಚಟ್ನಿ ಸ್ವಲ್ಪ ಮಾಡಿ ಇಟ್ಕೊಂಡಿರ್ತೀನಿ ಒಂದು ಬಾಟ್ಲಲ್ಲಿ. ಅದನ್ನೇ ಒಂದು 2 ಸ್ಪೂನ್ನಷ್ಟು ಹಾಕ್ಕೋಬೇಕು. ನಾವು ಪಾನಿ ನಮಗೆ ಎಷ್ಟು ಬೇಕಲ್ಲ ನಾನು ಅಷ್ಟೇ ಮಾಡ್ಕೊಳ್ಳೋದು. 1 ಗ್ಲಾಸಷ್ಟು ಮಾತ್ರ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಹುಣಸೆ ಹಣ್ಣನ್ನು ನೆನೆ ಇಟ್ಟಿದ್ದೆ, ಅದಕ್ಕೇ ನೋಡಿ ಈ ರೀತಿಯಾಗಿ ಇದನ್ನು ಸೋಸಿಬಿಡ್ತೀನಿ ನಾನು. ನೀವು ಇದಕ್ಕೆ ಹುಣಸೆ ಹಣ್ಣು ಯೂಸ್ ಮಾಡಲ್ಲ ಅಂದರೆ ನಿಂಬೆ ಹಣ್ಣನ್ನು ಕೂಡ ನೀವು ಇದಕ್ಕೆ ಯೂಸ್ ಮಾಡ್ಬೋದು. ನಾನಿವತ್ತು ಇಲ್ಲಿ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಒಂದು ಸರಿ ಸೋಸ್ಕೊಂಬಿಡಿ. ಸೋಸ್ಕೊಂಡು ನಿಮಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರನ್ನು ನೀವು ಇದಕ್ಕೆ ಹಾಕ್ಕೋಬೇಕು. ನಾನು ಈ ಗಿಂಡಿ ಇದೆ, ಒಂದು ಸಣ್ಣ ಗಿಂಡಿ, ಅದ್ರ ತುಂಬ ಇದಕ್ಕೆ ನೀರನ್ನು ಸೇರಿಸ್ಕೊತೀನಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕಪ್ಪುಪ್ಪು, ನೆಕ್ಸ್ಟು ಜೀರಿಗೆ ಪುಡಿ, ಚಾಟ್ ಮಸಾಲ ಇದ್ದರೆ ಚಾಟ್ ಮಸಾಲ ಪೌಡ್ರು ಅದೆಲ್ಲ ಹಾಕ್ಕೊಳ್ಳಿ. ನಾನಿಲ್ಲಿ ಉಪ್ಪು ಮತ್ತು ಜೀರಿಗೆ ಪುಡಿನ ಸೇರಿಸ್ತಾ ಇದ್ದೀನಿ. ನೀವು ಇದಕ್ಕೆ ಕಪ್ಪುಪ್ಪು ಕೂಡ ಹಾಕೋಬೋದು, ಅದು ಕೂಡ ರುಚಿ ಚೆನ್ನಾಗಿರುತ್ತೆ. ಇವತ್ತು ನಾನು ಹಾಕ್ತಾ ಇಲ್ಲ. ಆಮೇಲೆ ಬೂಂದೆಕಾಳು ಇದ್ದರೆ ಬೂಂದೆಕಾಳು ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡಿ. ಒಂದು ಸರಿ ಟೇಸ್ಟ್ ಕೂಡ ನೋಡಿ, ನಿಮಗೆ ಏನು ಕಮ್ಮಿ ಆಗಿದೆ ಅನಿಸುತ್ತೆ ಅದನ್ನು ಹಾಕ್ಕೋಬೋದು. ಖಾರ ಕಮ್ಮಿ ಆಗಿದ್ದರೆ ಅದೇ ಚಟ್ನಿನ ಇನ್ನೊಂದು ಸ್ಪೂನ್ನಷ್ಟು ಹಾಕ್ಕೊಂಬಿಟ್ರೆ ನಿಮಗೆ ಖಾರ ಸರಿ ಹೋಗುತ್ತೆ. ನೀವು ಸೋಸ್ಬಿಟ್ಟು ಹಾಕ್ತೀನಿ ಅಂದರೆ ಸೋಸ್ಬಿಟ್ಟು ಕೂಡ ಹಾಕ್ಕೋಬೋದು. ಇಲ್ಲಿ ನೋಡಿ ನಾನು ಇದಕ್ಕೆ ಒಂದು ಸ್ವಲ್ಪ ಚಾಟ್ ಮಸಾಲ ಕೂಡ ಇದಕ್ಕೆ ಸೇರಿಸ್ದೆ, ಸ್ವಲ್ಪ ಚಟ್ಪಟ ಆಗಲಿ ಅನ್ನೋಕ್ಕೋಸ್ಕರ. ನಿಮಗೆ ಸೋಸೋದು ಇಷ್ಟ ಇಲ್ಲ ಅಂದರೆ ನೀವು ಹಾಗೆ ಕೂಡ ಯೂಸ್ ಮಾಡ್ಬೋದು. ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ನೋಡಿ, ನಿಮಗೆ ಮತ್ತೆ ಏನಾದರೂ ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಈ ಗ್ರೀನ್ ಚಟ್ನಿ ಇದ್ದರೆ ಯಾವಾಗ ಬೇಕೋ ಆವಾಗ ಪಾನಿನ ಮಾಡ್ಕೋಬೋದು. ಆಮೇಲೆ ಆ ಗ್ರೀನ್ ಚಟ್ನಿನ ನೀವು ಬಜ್ಜಿ ಅದು ಮಾಡಿದ್ರೆ ಅದ್ರ ಜೊತೆಗೂ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಆ ಗ್ರೀನ್ ಚಟ್ನಿ. ಹೀಗಾಗಿ ನಾನು ಮನೆಯಲ್ಲಿ ಮಾಡಿ ಇಟ್ಟಿರ್ತೀನಿ. ಈ ಫಿಲ್ಲಿಂಗನ್ನು ಆಲೂಗಡ್ಡೆ ಫಿಲ್ಲಿಂಗನ್ನು ಹಾಕಿಬಿಟ್ಟು ಈ ಒಂದು ಪಾನಿನ ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತೀನಿ ನಾನು.